ಹುಬ್ಬಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಚಿರತೆಗಳ ಹಾವಳಿ ಮಿತಿಮೀರಿಬಿಟ್ಟಿದೆ. ನೊಲ್ವಿ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಹುಬ್ಬಳ್ಳಿ ತಾಲೂಕಿನ ನೊಲ್ವಿ ಗ್ರಾಮದ ಕಣಿವೆ ಪ್ರದೇಶ ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲ್ಲಿನ ಕ್ವಾರಿಯಲ್ಲಿ ಅಳವಡಿಸಿದಂತಹ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡಿರುವಂತಹ ದೃಶ್ಯ ಸೆರೆಯಾಗಿದೆ. ಹುಬ್ಬಳ್ಳಿ ಏರ್ಪೋರ್ಟ್ ಬಳಿಕ ಇದೀಗ ನೊಲ್ವಿ ಗ್ರಾಮದಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಈ ಹಿಂದೆ ಹುಬ್ಬಳ್ಳಿಯ ಏರ್ಪೋರ್ಟ್ ಸುತ್ತಮುತ್ತ ಈ ಒಂದು ಚಿರತೆ ಓಡಾಡ್ತಾ ಇತ್ತು. ಅಲ್ಲಿಂದ ಭಯಭೀತರಾಗಿದ್ರು ಜನ. ಇದೀಗ ನೊಲ್ವಿ ಗ್ರಾಮದಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿದೆ. ಡಿಸೆಂಬರ್ 17ರಂದು ಏರ್ಪೋರ್ಟ್ ಬಳಿ ಪ್ರತ್ಯಕ್ಷವಾಗಿತ್ತು ಚಿರತೆ. ಜನವರಿ 26ರಂದು ಚಿರತೆಯನ್ನ ಸೆರೆ ಹಿಡಿದಿದ್ರು ಅರಣ್ಯ ಇಲಾಖೆಯ ಅಧಿಕಾರಿಗಳು. ಇದೀಗ ನೊಲ್ವಿ ಬಳಿ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿರುವುದು ಜನರನ್ನ ಭಯಭೀತರನ್ನಾಗಿಸುವಂತೆ ಮಾಡಿದೆ. ಜೊತೆಗೆ ಓಡಾಡೋದಕ್ಕೂ ಭಯ, ರಾತ್ರಿ ಆದ್ರೆ ಹೊರಗಡೆ ಕಾಲಿಡೋದಕ್ಕೆ ಭಯ ಎನ್ನುವುದು ಸದ್ಯಕ್ಕೆ ಜನಗಳ ಒಂದು ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಜನತೆ ಹೆದರುಕೊಳ್ತಾ ಇದ್ದಾರೆ, ಹೇಗಪ್ಪ ಹೊರಗಡೆ ಕಾಲಿಡೋದು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಚಿರತೆಯ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಈ ಹಿಂದೆ ಹುಬ್ಬಳ್ಳಿಯ ಏರ್ಪೋರ್ಟ್ ಬಳಿ ಕಾಣಿಸ್ಕೊಂಡಿತ್ತು. ಆ ನಂತರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೆರೆ ಹಿಡಿದಿದ್ರು. ಇದೀಗ ಮತ್ತೊಂದು ಚಿರತೆ ಕಾಣಿಸ್ಕೊಂಡಿದೆ. ನೀವು ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಚಿರತೆ ಓಡ್ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಗೇಟ್ ಹಾಕೋದಕ್ಕೆ ಮುಂದಾಗ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಎಷ್ಟು ಭಯವಾಗುತ್ತೆ ಅನ್ನೋದು ಅಲ್ಲಿದ್ದಂಥ ಜನರಿಗೆ ಗೊತ್ತು. ಈ ಒಂದು ದೃಶ್ಯ ಸದ್ಯಕ್ಕೆ CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಹುಬ್ಬಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಚಿರತೆಯ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಅರಣ್ಯ ಇಲಾಖೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅಲ್ಲಿನ ಜನರ ಆಗ್ರಹವಾಗಿದೆ. ಈಗ ಬರ್ತೈತಿ ಅಲ್ಲ ಈಗ ಬಂದಿದ್ದಾರ ಗೊತ್ತಾಗಬೇಕಲ್ಲ ಹೆಂಗ್ ಬಂದ ತಂದದ ಬಂದೈತ್ರಿ.